ನಮ್ಮ ಜೊತೆ ಉಡುಪಿ ಚಿಕ್ಕಮಗಳೂರು ನೂತನ ಸಂಸದರಾಗಿ ಆಯ್ಕೆಯಾಗಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ತಮಗೆ ಅಭಿನಂದನೆಗಳು. ಸೊ ಸಂಸದರಾಗಿ ಆಯ್ಕೆಯಾಗಿದ್ದಕ್ಕೆ ಪವರ್ ಟಿವಿ ಕಡೆಯಿಂದ. ಸರ್, ತಮ್ಮ ಫಸ್ಟ್ ರಿಯಾಕ್ಷನ್ ಏನಂತ, ಯಾವ ರೀತಿಯಾದಂತಹ ಒಂದು ಫೀಲನ್ನು ಅನುಭವಿಸ್ತಾರೆ? ಚುನಾವಣೆಯನ್ನು ಗೆದ್ದು ಇದೀಗ ಮೋದಿ ಅವರ ನಾಯಕತ್ವದಲ್ಲಿ ತಾವು ಒಬ್ಬ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಿ. ನಾನು ಕರ್ನಾಟಕದಲ್ಲಿ ಮೇಲ್ಮನೆ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೆ. ಪಾರ್ಟಿ ನಿರ್ದೇಶನದ ಮೇರೆಗೆ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನನಗೆ ಅವಕಾಶ ಆಗಿತ್ತು. ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವು ಸಾಧ್ಯ ಆಗಿದೆ. ಮಲೆನಾಡು ಮತ್ತು ಕರಾವಳಿ ಎರಡೂ ಜಿಲ್ಲೆಯ ಜನ ನನ್ನ ಮೇಲೆ, ನನ್ನ ಪಾರ್ಟಿಯ ಮೇಲೆ, ನನ್ನ ನಾಯಕರಾದಂಥ ನರೇಂದ್ರ ಮೋದಿ ಅವರು ಮತ್ತು ಎಲ್ಲ ಹಿರಿಯರ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಗೆಲ್ಲಿಸಿದ್ದಕ್ಕೋಸ್ಕರ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ಮತ್ತು ಎರಡೂ ಜಿಲ್ಲೆಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅಭಿವೃದ್ಧಿ ಕೆಲಸದಲ್ಲಿ ನನ್ನನ್ನು ತೊಡಗಿಸ್ಕೊಳ್ಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ದೇನೆ. ಈ ಗೆಲುವಿನಿಂದಾಗಿ ನನಗೆ ತುಂಬ ಸಂತೋಷ ಆಗಿದೆ. ಸರ್, ಹಲವು ಸರ್ಕಾರಗಳನ್ನು ತಾವು ನೋಡಿದ್ದೀರಿ. ಒಂದೇ ಪಕ್ಷ ಸಂಪೂರ್ಣ 5 ವರ್ಷ ಅಧಿಕಾರವನ್ನು ನಡೆಸಿದನ್ನು ತಾವು ನೋಡಿದ್ದೀರಿ. ಮೈತ್ರಿ ಸರ್ಕಾರಗಳು ಅಧಿಕಾರ ನಡೆಸಿದನ್ನು ತಾವು ನೋಡಿದ್ದೀರಿ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ರೀತಿಯಾದಂಥ ಚಾಲೆಂಜ್ NDA ಸರ್ಕಾರಕ್ಕೆ ಅಸ್ತಿತ್ವಕ್ಕೆ ಬರ್ತಾ ಇದೆ. ಸೊ ಇದನ್ನು ತಾವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಅಂತ? ಸ್ವಾರ್ಥರಹಿತವಾದಂಥ ದೇಶ ಮೊದಲು ಅನ್ನಬಲ್ಲಂಥ ವ್ಯಕ್ತಿಯೊಬ್ಬನ ಕೈಗೆ ಅಧಿಕಾರ ಸಿಕ್ಕಿದಾಗ ಪೂರ್ಣ ಬಹುಮತ ಇದ್ದರೆ ಅವರೆಲ್ಲ ಯೋಚನೆಗಳು ಅನುಷ್ಠಾನ ಮಾಡಲಿಕ್ಕೆ ಬೇರೆಯವ್ರ ಹಂಗಿಲ್ಲ. ಬಹುಮತದ ಕೊರತೆ ಇದ್ದಾಗ ಒಕ್ಕೂಟದ ಸರ್ಕಾರ ಒಂದು ಆದಾಗ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಆದರೆ ಪ್ರಧಾನಿಯಾದ ವ್ಯಕ್ತಿಗೆ ವೈಯಕ್ತಿಕ ಸ್ವಾರ್ಥ ಇಲ್ಲದೆ ಇರೋದ್ರಿಂದ ಯಾವ ಸಮಸ್ಯೆಗಳೂ ಬರೋದಿಲ್ಲ. ದೇಶದ ಹಿತಕ್ಕೆ ಎಲ್ಲರೂ ಸಹಕಾರ ಕೊಡ್ತಾರೆ ಅಂತ ನನ್ನ ಭಾವನೆ. ಮುಖ್ಯವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯಾದಂತಹ ಒಂದು ಒಂದು ಬಲಿಷ್ಠವಾದಂಥ ವಿಪಕ್ಷ ಸ್ಥಾನವೂ ಕೂಡ ಇರಬೇಕು ಅನ್ನುವಂಥದ್ದು ಕಳೆದ 10 ವರ್ಷಗಳಲ್ಲಿ ಈ ರೀತಿಯಾದಂಥ ಕೊರತೆ ಇತ್ತು. ಈಗ ಅದಕ್ಕೆ ಒಂದು ಗಟ್ಟಿಯಾದಂಥ ಒಂದು ಸ್ವರೂಪ ಬಂದಂತೆ ಕಾಣ್ತಾ ಇದೆ. ನೀವು ಗಮನಿಸಿದ್ದೀರೆಲ್ಲೋ ಗೊತ್ತಿಲ್ಲ, 10 ವರ್ಷಗಳ ಅವಧಿ ಮುಗಿದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲೊಂದು ಕಡೆ ಒಂದು ಮಾತನ್ನು ಹೇಳಿದರು, ಪ್ರಜಾಪ್ರಭುತ್ವದಲ್ಲಿ ಬಲಿಷ್ಠವಾದಂಥ ವಿಪಕ್ಷಗಳು ಇರಬೇಕು, ಅದು ನನಗೆ ಹೆಚ್ಚು ಸಂತೋಷವನ್ನು ಕೊಡುತ್ತೆ ಅಂತ ಹೇಳಿದರು. ಇವತ್ತು ಎಲ್ಲರ ಊಹೆಗಳ ಪ್ರಕಾರ ವಿಪಕ್ಷ ಬಲಿಷ್ಠವಾಗಿದೆ ಅಂತಂದರೆ ಅವರಿಗೆ ಸಂತೋಷ ಕೊಡುತ್ತೆ ಅಂತಲೇ ಅರ್ಥ. ಕರ್ನಾಟಕದ ಮೋದಿ ಅಂತೂ ತಾವು ಹೆಸರುವಾಸಿಯಾಗಿದ್ದೀರಿ ಇಡೀ ಕರ್ನಾಟಕದಾದ್ಯಂತ. ಕರ್ನಾಟಕದ ನಾವು ಮೋದಿಯವರನ್ನು ಕೇಂದ್ರದ ಸಚಿವ ಸಂಪುಟ ಕ್ಯಾಬಿನೆಟ್ನಲ್ಲಿ ಏನಾದರೂ ನಿರೀಕ್ಷೆ ಮಾಡ್ಬೋದಾ? ಯಾವುದಾದ್ರು ಮೋದಿ ಅಂತ ಮಹಾನ್ ವ್ಯಕ್ತಿಗೆ ನಮ್ಮಂಥವ್ರ ಹೋಲಿಕೆ ಸರಿ ಅಂತ ನಂಗೆಲ್ಲೂ ಜನ ತಮ್ಮನ್ನು ಹೋಲಿಕೆ ಮಾಡ್ತಿರುವಲ್ಲ. ಸರಿ ಅಂತ ನಂಗೆ ಅನಿಸಿಲ್ಲ, ಪ್ರತಿಕ್ರಿಯೆ ಇಲ್ಲ. ಆದರೆ ನಾನು ಸಂಸದನಾಗಿ ಕೆಲಸಗಳನ್ನು ಮಾಡಬೇಕು ಅನ್ನೋದು ಪಾರ್ಟಿ ನಿರ್ದೇಶನ. ನನ್ನ ಭಾವನೆಗಳು ಕೂಡ ಏನಂದರೆ, ಸಂಸದನಾಗಿ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಇವತ್ತು ಜನರಿಗೆ ತಲುಪಬೇಕಾಗಿದೆ. ನನ್ನ ಮಾನಸಿಕತೆ ಅದಕ್ಕೆ ಸರಿ ಇದೆ ಅಂತ ಅನಿಸುತ್ತೆ ನನಗೆ. ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ, ವಿಮಾನವು ಸೇರಿದಂತೆ ಅನೇಕ ಯೋಜನೆಗಳನ್ನು ಜನ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ಪಂದನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಎಲ್ಲ ಕಾರಣಗಳಿಗಾಗಿ ಸಂಸದನಾಗಿ 5 ವರ್ಷ ಕೆಲಸ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಮತ್ತು ಕೇಂದ್ರದ ಯಾವುದೇ ಸ್ಥಾನಮಾನಗಳು ನಾನು ಆಸಕ್ತನಲ್ಲ. ಸರ್, ಮುಖ್ಯವಾಗಿ ತಮ್ಮ ಜಿಲ್ಲೆಯಲ್ಲಿ, ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತಮ್ಮ ಗೆಲುವಿಗೆ ಕಾರಣವಾದ ಪ್ರಮುಖ ಅಂಶ ಏನು ಅಂತ? ಸಂಘಟನೆ ಅಂದರೆ ಬೂತ್ ಮಟ್ಟದ ಸಂಘಟನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ದೇಶಕ್ಕೆ ಪ್ರಧಾನಿ ಆಗಬೇಕು ಅನ್ನುವಂಥ ತುಡಿತ, ಸಾಮಾನ್ಯ ಜನರಲ್ಲಿರುವಂಥ ತುಡಿತ. ಸಾಲದ್ದಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತು JDS ಜಂಟಿಯಾಗಿ ನನ್ನ ಬೆಂಬಲಕ್ಕೆ ನಿಂತಿರೋದು. ಯಡಿಯೂರಪ್ಪ, ವಿಜಯೇಂದ್ರವರ ಒಂದು ಶ್ರಮ, ದೇವೇಗೌಡರು, ಕುಮಾರಸ್ವಾಮಿ ಅವರ ಪ್ರಚಾರ, ಸಂತೋಷರಂಥ ಹಿರಿಯರ ಮಾರ್ಗದರ್ಶನ, ಇವೆಲ್ಲವೂ ಒಟ್ಟಾಗಿ ಒಂದಾಗಿ ನನ್ನ ನಿರೀಕ್ಷೆ ಮೀರಿದಂಥ ಗೆಲುವು ನನಗೆ ಸಾಧ್ಯ ಆಗಿತ್ತು ಅಂತ ಅನಿಸಿದೆ ನನಗೆ. ನಮ್ಮ ಹಿಂದಿನ ಸಚಿವರು ಹಾಗೂ ಹಿಂದೆ ಸಚಿವರಾಗಿದ್ದಂಥ ಶೋಭಾ ಕರಂದ್ಲಾಜೆ ಅವರು ಮಾಡಿದಂಥ ಯೋಜನೆಗಳೇನಾದರೂ ಕೈ ಹಿಡಿತಾ ತಮಗೆ? ಸಹಜವಾಗಿ ಅವರು 10 ವರ್ಷಗಳ ಕಾಲ ಅವರು ಮಾಡಿರುವಂಥ ಸಾಧನೆ ಪಟ್ಟಿಯನ್ನೇ ಬಿಡುಗಡೆ ಮಾಡಿದ್ದಾರೆ. ಅಲ್ಲೋ ಇಲ್ಲೋ ಪ್ರಜಾಪ್ರಭುತ್ವದಲ್ಲಿ ಒಂದಷ್ಟು ಚರ್ಚೆಗಳು ನಡೆಯುತ್ತೆ, ಅದು ಬೇರೆ. ಆದರೆ ಅವರು ಸಾಧನೆ ಪಟ್ಟಿಗಳನ್ನು ಬಿಡುಗಡೆ ಮಾಡಿದ ನಂತರ ಜನರಿಗೆ ಅವರ ಸಾಧನೆ ಏನು, ಅವರ ಅಭಿವೃದ್ಧಿ ಕೆಲಸಗಳು ಏನು ಅನ್ನೋದು ಅರ್ಥ ಆಗಿತ್ತು. ಅವೆಲ್ಲವೂ ಕೂಡ ನನ್ನ ಮತವಾಗಿ ಪರಿವರ್ತನೆ ಆಗಿತ್ತು. ಇದಿಷ್ಟು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.